ಚಿಕ್ಕಮ್ಮ ಏನಾಯ್ತು ಏನಾಯ್ತು ಚಿಕ್ಕಮ್ಮ? ಮಾವ ಏನಾಯ್ತು ಏನಾಯ್ತು ಅಂತ ಹೇಳು ಮಾವ. ಆ ರಾಕ್ಷಸಿ ಚಾರು ಮಾವನ್ ಮೇಲೆ ಮತ್ತೆ ನಮ್ಮ ಅಮ್ಮನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅಷ್ಟಕ್ಕೂ ಅಪ್ಪನ ಅರೆಸ್ಟ್ ಮಾಡೋದು ಅಂದ್ರೆ ಏನು ಹೇಳು ಮಾವ. ನಿಂತ್ಕೊಳ್ಳಿ ಅಮ್ಮ, ನಮ್ಮ ಮನೆಯವ್ರನ್ನ ನೋಡ್ಬೇಕು. ಅಮ್ಮ, ಒಳಗಡೆ ರಾಜಾರಾಮ್ ಅವ್ರು ಇದಾರಮ್ಮ. ಪರ್ಮಿಷನ್ ಇಲ್ದೇನೆ ಯಾರನ್ನೂ ಒಳಗಡೆ ಕಳ್ಸಕ್ ಆಗಲ್ಲ. ಅದ್ ಹಾಗಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವರೊಂದು ಯಾರು ಅಂತ ಅನ್ಕೊಂಡ್ರಿ? ರಾಜಾರಾಮ್ ಅವ್ರ ಫ್ಯಾಮಿಲಿ ಅವರು. ಮೇಡಮ್, ನೀವು ಒಳಗೆ ಬನ್ನಿ ಮೇಡಮ್. ನಡಿ ರಾಜೆ. ಸರ್ ಅಲ್ಲಿದ್ದಾರೆ ಮೇಡಮ್. ರಾಜೆ, ಏನಂದ್ರೆ ಅಪ್ಪ ಏನ್ರಿ? ಜಾನಕಿ, ಏನಂದ್ರೆ ಅಪ್ಪ ಪದ್ಮ ಅಲ್ಲಿದ್ದಾಳೆ ಜಾನಕಿ. ಅತ್ತೆ, ನನ್ನ ಕ್ಷಮಿಸ್ಬಿಡು ಅತ್ತಿಗೆ. ನಾನ್ ಮಾಡಿದ ತಪ್ಪಿಗೆ ಅಣ್ಣನ ಸ್ಟೇಷನ್ಗೆ ಹಾಕಿದ್ದಾರೆ. ಇದೆಲ್ಲದಕ್ಕೂ ಕಾರಣ ನಾನು ಇದೆಲ್ಲದಕ್ಕೂ ಕಾರಣ. ಅಳಬಾರದು ಜಾನಕಿ. ಏನ್ರಿ ಇದು? ದೇವಸ್ಥಾನದಲ್ಲಿ ದೇವ್ರ ಹಾಗಿದ್ದೆ ನಿಮ್ಮನ್ನ, ಈಗ ಈಗ ಕಂಬಿಗಳ ಹಿಂದೆ ನೋಡೋದಕ್ಕೆ ನನಗೆ ತುಂಬಾ ಸಂಕಟ ಆಗ್ತಿದೆ ರೀ. ನ್ಯಾಯದ ಪ್ರತಿರೂಪ ಆಗಿರೋ ನಿಮ್ಮನ್ನ
ಈ ಕಂಬಿಗಳ ಹಿಂದೆ ನಿಲ್ಲೋ ಹಂಗ್ ಮಾಡ್ಬಿಟ್ರು. ಅಯ್ಯೋ ಅಂಕಲ್ ಸಂಕಟ ತಡ್ಕೊಳಕ್ಕಾಗ್ತಿಲ್ಲ. ಒಂದ್ ನಿಮಿಷ ಬಂದೆ. ಸರ್ ಸರ್ ನಮಸ್ಕಾರ ಸರ್. ನಮಸ್ಕಾರ ನಮ್ಮ ಇನ್ಸ್ಪೆಕ್ಟರ್, ನಮ್ಮ ಯಜಮಾನ್ರು ಯಾವ ತಪ್ಪು ಮಾಡಿಲ್ಲ ಸರ್. ಬೇಕಂತಾನೆ ಇವ್ರ ಮೇಲೆ ಅಪವಾದ ಹಾಕಿ ಅರೆಸ್ಟ್ ಆಗೋ ಹಾಗೆ ಮಾಡಿದ್ದಾರೆ. ಚಾರು ಇದ್ದಾಳಲ್ಲ ಸರ್, ಅವಳು ಯಾವಾಗ್ಲೂ ಹೇಗೇನೆ ಏನಾದ್ರೂ ಒಂದು ತಪ್ಪು ಮಾಡ್ತಿರ್ತಾಳೆ. ನಮ್ಮ ಆಕೆ ಇದ್ದಾಳಲ್ಲ, ಅವಳನ್ನ ಸಾಯಿಸ್ಬೇಕು ಅಂತ ನೋಡಿದ್ಲು. ಆಕೆನ್ ತಂದೆನೂ ಕೂಡ ಅಷ್ಟೇ ಸಾಯಿಸ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ತಿದ್ಲು ಸರ್. ನಮ್ಮನೆ ಬಂಗಾರನೆಲ್ಲ ತಗೊಂಡು ನನ್ನ ಆಜ್ಞೆಗೂ ಮೋಸ ಮಾಡಿದಾಳೆ. ಅವಳು ಮಾಡಿದ ತಪ್ಪೆಲ್ಲ ನಮ್ಮ ಯಜಮಾನ್ರಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ಅವ್ರು ಅವಳನ್ನ ಕ್ಷಮಿಸೋದಿಲ್ಲ ಅಂತ ಗೊತ್ತಾದ ಬೆಲೆ ಸರ್. ನಮ್ಮ ಯಜಮಾನ್ರ ಮೇಲೆ ತಪ್ಪು ಕೇಸ್ ಹಾಕಿ ಅರೆಸ್ಟ್ ಆಗೋ ಹಾಗೆ ಮಾಡಿದಾಳೆ. ಇವ್ರು ಏನು ತಪ್ಪು ಮಾಡಿಲ್ಲ ಸರ್. ನೋಡಿ ಅಮ್ಮ, ರಾಜಾರಾಮ್ ಅವ್ರ ಬಗ್ಗೆ ನನಗೂ ಚೆನ್ನಾಗಿ ಗೊತ್ತು. ಅವ್ರ ಬಗ್ಗೆ ನಾನು ತುಂಬಾನೇ ಕೇಳಿದ್ದೀನಿ. ಆದ್ರೆ ಆ ಚಾರುಲತಾ ಅನ್ನೋ ಹುಡುಗಿ ಯಾವ ರೀತಿಯಾದ ಆಧಾರಗಳನ್ನು ಕೊಟ್ಟಿದಾರೋ, ಕಂಪ್ಲೇಂಟ್ ಆಗಿ ಏನೇನ್ ಬರ್ಕೊಟ್ಟಿದಾರೋ ಅದರ ಪ್ರಕಾರ ರಾಜಾರಾಮ್ ಅವರು ಅರೆಸ್ಟ್ ಆಗಿದ್ದಾರೆ. ಅವರು ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರೆ ಚಾರು ಅವ್ರು ಕೊಟ್ಟಿರೋ ಸಾಕ್ಷಿಗಳ ಪ್ರಕಾರ ರಾಜಾರಾಮ್ ಅವ್ರದೇ ತಪ್ಪು ಅಂತ ಪ್ರೂವ್ ಆಗಿದೆ. ಅಯ್ಯೋ ಇಲ್ಲ ಸರ್, ಇವ್ರು ತಪ್ಪು ಮಾಡಿಲ್ಲ. ಏನೇ ಆದ್ರೂ ಈ ವಿಷಯದ ಬಗ್ಗೆ ನಾವು ನ್ಯಾಯದ ಪ್ರಕಾರನೇ ಹೋಗ್ತೀವಿ. ನೀವು ಹೇಳೋದನ್ನ ಕೇಳೋಕ್ಕೂ ಆಗಲ್ಲ, ನಮ್ಮಿಂದ ಏನು ಮಾಡೋಕ್ ಸಾಧ್ಯನೂ ಇಲ್ಲ.